Hello guys, welcome back to my new vlog. ಇವತ್ತಿನ ಸೇನೆ ಏನಂತಿರಪ್ಪ ಅಂದ್ರೆ ಇವತ್ತೈತಿ ರಿವರ್ ರಾಫ್ಟಿಂಗ್ ಮತ್ತು ಭಾಳಷ್ಟು ಅದಾವು. ದಾಂಡೇಲಿ ಡೇ 2 ಇವತ್ತು. ಈಗ ಫಸ್ಟ್ ಚಹಾ ಕುಡಿಯತ್ತೀವಿ. ಇವನು ಬಂದಾನ. ಯಾಕೆ ಬರಲ್ಲ ಚಹಾ ಕುಡಿಯಲ್ಲ? ಯಾಕೆ? ಅದು ಗ್ಲಾಸ್ ಮುಗಿಸ್ಕೊಡು. ಎಲ್ಲಿ ಏತಿಂದ ತೊಳೆದ್ಬಿಡ್ರಮ್ಮ. ಅಲ್ಲೇ ಇಡು ಹೋಗಿದೆ ದಾಂಡೇಲಿ ಸರಿ ಇಲ್ರಿ, ಬರಬಾರ್ರಿ. ದಾಂಡೇಲಿ ಅಲ್ಲ, ಈ ರೆಸಾರ್ಟ್ ಸರಿ ಇಲ್ಲ, ಮೆಂಬರ್ ಸರಿ ಇಲ್ರಿಪ್ಪ. ನೋಡೋಣ, ಯಾಕಂದ್ರೆ ಭಾಳಷ್ಟು ಪ್ರಾಬ್ಲಮ್ಸ್ ಆಗ್ಯಾವ್ರಿ ಬಾ ಇಲ್ಲಿ. ಈಗ ನಮ್ಮ ಮನ್ಯಾಗ ನೋಡ್ತಾರೆ ಇದನ್ನು ಬ್ಲಾಗ್, ನೋಡಾದ್ಮೇಲೆ ಸೀದಾ ಹೇಳ್ತಾರ ಮತ್ತೆ ಎದಕ್ಕೆ ಹೋಗಿದ್ದೆ ಅಂತಂದು ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಮಾಡ ಅಂತಂದು ರೊಕ್ಕ ಹಾಳು ಮಾಡಿ ಬಂದಿಪ್ಪ ಅಂತಾರ. ಏನು ಮಾಡೋದು, ಇಲ್ಲಿ ಬಂದ ಮೇಲೆ ಗೊತ್ತಾಗಿತ್ತಲ್ಲ. ಗೊತ್ತಿಲ್ಲ ಕರೆಕ್ಟಾಗಿ ಗ್ಲಾಸ್ ತೊಳಂಗಿಲ್ಲ, ಏನಿಲ್ಲ ಇಲ್ಲಿ. ವಾಸನೆ ಹೊಡೆದ್ರೆ ಆಮೇಲೆ ಇದನ್ನು ನೋಡ್ರಪ್ಪ, ಇಲ್ಲಿ ಆ್ಯಕ್ಟಿವಿಟೀಸ್ ಅಂತೂ ಒಂದೊಂದು ಉಪಯೋಗ ಇಲ್ಲ. ಆಕ್ಟಿವಿಟಿ ಇಲ್ಲ. ನಮಗೆ ನಿನ್ನೆ ಬಂದು ಕೂಡಲೇ ಪ್ಲಾನ್ ಆಗ್ಯಾವ ನಾವು. ಬಂದ್ರೆ ಮಜಾ ರಿವರ್ ರಾಫ್ಟಿಂಗ್ ಒಳಗೆ ಬರ್ಬೇಕು ನಮಗೆ. ಅದನ್ನ ಬಿಟ್ಟರೆ ಇವ್ಯಾವ ಬರೋಂಗಿಲ್ಲ ರೀ. ಆ ವಿಡಿಯೋ ಶೂಟ್ ಮಾಡಂಗಿಲ್ಲರಿಪ್ಪ. ನಾ ಇರೋದೊಂದು ಐಫೋನ್ ನಂದು, ಇಲ್ಲ ಅಂದ್ರೆ ಸತ್ತಕ್ಕನಿ ಬಂದ ಐಫೋನ್ ಇರೋದು ಏನು ಉಪಯೋಗ ನೋಡಿ. ಉಪಯೋಗ ಇಲ್ರಿಪ್ಪ. ಒಂದಿಟ್ಟು ನಿನ್ನೆ ಚಿಕನ್ ಊಟ ಅಂತ ಹೇಳೋಣ, ಒಂದು ಚಿಕನ್ ಪಲ್ಯ ಮಾಡ ಒಂದಿಟ್ಟು ಉಪಯೋಗ ಮಾಡಿಲ್ಲ. ಅದು ಬಿಟ್ಟು ಅದ್ರ ಕುಟ್ಟಾಗ ಒಂದು ಪನ್ನೀರ್ ಐಟಮ್ ಮಾಡ್ಯಾನ ಅಷ್ಟೇ. ಒಂದು ಚಿಕನ್ ಐಟಮ್, ಅದು ಏನು ಚಿಕನ್ ಊಟ ಅಂತ ಹೋಗ್ತದೆ. ಉತ್ಸಾಹ ಹೋಗೋದು. ಬರ್ರಿ ಸಿಗ್ತೇವೆ ಬರ್ರಿ ನಿಮ್ಗೆ. ಇಷ್ಟ ಮಾಡೋವಾಗ ಅಷ್ಟ ಆಯ್ತು ಅಂದ್ರೆ ನಾನು ಬ್ರೇಕ್ಫಾಸ್ಟ್, ಯಾಕಂದ್ರೆ ನೀವು ನಿನ್ನೆ ಮಾರ್ನಿಂಗ್ ನಾವು ಮಾಡಿಲ್ಲ ಬ್ರೇಕ್ಫಾಸ್ಟ್ ಇಲ್ಲೇ. ಈಗ ಕೊಡಲಿಲ್ಲ ಅಂತ ಹಂಗೆ ಬಗಲ ಹಚ್ಕೊಳೋದೀಗ. ನಿನ್ನಿಂದ ಭಾಳ ಜನ ಭಾಳ ಸರಿ ತೊಗೊಂಡಾಗೈತೆ ಅವಂಗೆ. ಇವತ್ತು ಮತ್ತೆ ತೊಗೊಂಡ್ವಿ. ಹ್ಞೂ ರೀಪ್ಪ, ನೀನು ಸ್ವಿಮ್ಮಿಂಗ್ ಪೂಲ್ ಮಾಡಿ ಕ್ಲೀನ್ ಮಾಡಿದ್ದಿಲ್ಲವ, ಅದನ್ನ ಕ್ಲೀನ್ ಮಾಡಿಸಿ ಮತ್ತೆ ಬರ್ರಿ ಸಿಗ್ತಾನೆ. ಬರ್ರಿ ಬ್ರೇಕ್ಫಾಸ್ಟ್ ಮಾಡ್ಬೇಕ್ರಿ. ಇನ್ನೂ ಬ್ರೇಕ್ಫಾಸ್ಟ್ ಎಷ್ಟು ಕೊಡ್ತಾನೆ ಮತ್ತೆ ತಿರುಗಿ ಬರ್ರಿ ಕೇಳೋಣ. ಈಗ ಹೊಂಟೈತಿ ನಾಷ್ಟಾಕ್ಕೆ. ಈಗ ಫಸ್ಟ್ ನಾಷ್ಟ ಮಾಡೋಣ ಅಂತ ಹೊಂಟಿರಿ. ಪೂಲ್ ಇಲ್ಲೆಲ್ಲ ಎಂಜಾಯ್ ಮಾಡತ್ತಾರ. ನಾಷ್ಟದಾಗ ಏನೈತಿ ನೋಡಂಬರ್ರಿಪ್ಪ. ಏನದ ಏನರ ಒಂದು ಬೆಲ ಇರ್ತೈತಿ, ತಿಂದು ಹೋದ್ರೆ ಆತು, ಮುಗಿದೋತಿ. ಈಗ ಇನ್ನೊಂದು ಅರ್ಧ ತಾಸು ಚೆಕ್ಔಟ್ ಮಾಡ್ತೀವಿ, ಹೋಗಿ ಸಿಗ್ತಾನಂತ ಬೇರೆ. ನಿಮ್ಗೆ ಸೀದಾ ರಿವರ್ ರಾಫ್ಟಿಂಗ್ ಅದೆಲ್ಲ ಸಿಗ್ತಾನಂತ. ಇಲ್ಲಿ ನಾಷ್ಟ ಆಯ್ತು ನೋಡ್ರಿ, ತೋರಿಸ್ತಾನೆ ನಿಮಗೆ. ಇಡ್ಲಿ ಮತ್ತು ಪೋವಾ ಇರೋದು 2 ಐಟಮ್ ಮಾಡಿದಿರ್ತಾರೆ ಇವರು. ಬೆಸ್ಟ್ ನೋಡೋಣ ನಾಷ್ಟ ಹೆಂಗೈತೆ ನೋಡ್ತೇನೆ, ಟ್ರೈ ಮಾಡೋದು ಮಾಡಿ ಸೀದಾ ರಿವರ್ ರಾಫ್ಟಿಂಗ್ ಹೋಗೋಣಂತ. ಇಲ್ಲ ಅಣ್ಣ ತಿಂದು ಹೋಗೊಂಬರ್ರಿ. ಈಗ ನಾವು ಚೆಕ್ಔಟ್ ಆದೈತಿ ಅಂತ ಚೆಕ್ಔಟ್ ಆಗಿಬಿಟ್ಟು ಸೀದಾ ರಿವರ್ ರಾಫ್ಟಿಂಗ್ ಅದೇನೋ ಒಂಥರ ಏನೋ ಒಂದು ಸ್ಕ್ರಿಪ್ಟ್ ಕೊಟ್ಟ ನಾವು, ಅದು ತೋರಿಸಿದ್ರೆ ಅಲ್ಲಿ ಮಾಡಿಸ್ತಾರಂತ. ನೋಡಂಬರ್ರಿ, ಅಲ್ಲಿ ಹೋಗಿ ಸಿಗ್ತಾನೆ ಬಂದರೆ. ಇಲ್ಲಿಂದ ಒಂದು ಆಲ್ಮೋಸ್ಟ್ 20 ಕಿಲೋಮೀಟರ್ಸ್ ಐತಂತ. ಅದು ಅಲ್ಲಿ ಹೋಗಿ ಸಿಕ್ಬೇಕು ಕಷ್ಟ ಫಸ್ಟ್. ಬೇರೆ ಅಲ್ಲಿ ಹೋಗಿ ಸಿಗ್ತಾನೆ ನಿಮ್ಮ. ಈಗ ಇಲ್ಲೇ ರಿವರ್ ರಾಫ್ಟಿಂಗ್ ಅಂತ ಮಾಡಕ್ಕಂತ ಬಂದೇವಿ. ಇದು ಅಲ್ಲೈತೆ ನೋಡಿ ರಿವರ್ ರಾಫ್ಟಿಂಗ್ ಮಾಡೋದು. ಯಾಕಂದ್ರೆ ಫೋನ್ ಒಯ್ಯಾಕತ್ತಿಲ್ಲ ನಾನು. ನೀರಾಗಿರ ಬಿತ್ತು ಅಂದ್ರೆ 50,000 ರೂಪಾಯಿ ಸೀರಾ ಹೋಕ್ಕವು. ಅದ್ರ ಸಲುವಾಗಿ ಫೋನಿಗೆ ಏನು ರಿಸ್ಕ್ ತೊಗೊಳಂಗಿಲ್ಲ. ನೋಡೋಣ, ಇದ್ರದ್ದೊಂದು ಮಿಸ್ ಆಗೋದು ವಿಡಿಯೋಸ್ ಕ್ಲಿಪ್ ನಿಮ್ಗೆ. ಅದ್ರ ಮುಂದಿನ ಸತಿ ತೋರ್ಸೋಣಂತೆ. ಯಾವ್ದು ಐಫೋನ್ ಇದು ವಾಟರ್ ಪ್ರೂಫ್ ತೊಗೊಂಬರ್ತಾವಂತ, ಗೋಪ್ರೋ ತೊಗೊಂಬರ್ತಾವ ಹೋದ ಸತಿ. ಮುಂದಿನ ಸತಿ ಏನು ಇಲ್ಲೇ ಐತಿ. ಯಾರು ಫುಟೇಜ್ ಸಿಕ್ತಂದ್ರೆ ಕೊಡ್ತೇನೆ ನಿಮ್ಗೆ 100%. ವಾಪಸ್ ಬಂದು ಸಿಗ್ತದೆ ತಡಿ. ಫಸ್ಟ್ ಈಗ ಲೈಫ್ ಜಾಕೆಟ್ ಹಾಕಿ ಜಿಪ್ಲೈನ್ ಅವು ಮಾಡಾಕ ಹಾಕ್ಲಿ ಇದನ್ನ. ಸೇಫ್ಟಿ ಐತೆ ನೋಡ್ರಿ, ಸೇಫ್ಟಿ ಮುಖ್ಯ. ಏನಾದ್ರೂ ಆಡಕೊಂಡ್ರೆ ಆಗ್ತದೆ. ನಾನು ಹೇಳ್ದೆ कुछ एंट्री करके दोगे क्या भाई? सुल्तान बोले तो आप ही जगह
ಲೈಫ್ ಜಾಕೆಟ್ ಹಾಕೋಣೈತಿ ಈಗ ಫಸ್ಟಿಗೆ ಜಿಪ್ಲೈನ್ ಅಂತ ಮಾಡ್ಕೊ ಓಯ್ ಭಯ್ಯ ಏ ಇಲ್ಲೇ ಬಾಲೇ ತಡ್ರಿ ಇದು ಮುಗಿಸ್ಕೊಂಡು ಸಿಕ್ತಂತ ನಿಮ್ಗೆ ಅಲ್ಲಿ ಮೇಲೆ ಹೋಗ್ತಾರೆ ಅದರ ಆ್ಯಕ್ಟಿವಿಟಿ ಮಾಡ್ತಾರೆ ಈಗ ಇಲ್ಲದಾರ ಅಣ್ಣ ಕಾಯಾಕಿಂಗ್ ಫಸ್ಟ್ ಕಾಯಾಕಿಂಗ್ ಮಾಡಕ್ಕೆ ಹೊಂಟವ್ರಿ ಈಗ ಸಿಟಿ ಫಸ್ಟ್ ಕಾಯಾಕಿಂಗ್ ಹೋಗ್ರ ಮರಿಪ ಇಲ್ಲ ಕಾಯಾಕಿಂಗ್ ಹೊಂಟವ ಈಗ ಏನಾಕೈತೆ ಹಣ ಬರ ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು ಕಲೆಯನು ಕಂಡ ಈಗ ಇಲ್ಲಿ ಕಾಯಾಕಿಂಗ್ ಮಾಡಕ್ಕಂತ ಬಂದಿತ್ತು ನಾವು ಒಂದು ರೌಂಡ್ ಹೋಗಿ ಬಂದಿರಪ್ಪ ಇವ್ರು ಅಲ್ಲಿ ಬರತ್ತಾರ ಯಾಕಂದ್ರೆ ಒಂದೇ ಸತಿ 3 ಜನ ಕಳಿಸ್ತಿಲ್ರಿಪ್ಪ ಅವ್ರು ಇನ್ನೊಂದು ಕಾಯಿ ಫಸ್ಟಿಗೆ ನಾನು ಮತ್ತು ನಮ್ಮ ಪ್ರತೀಕ್ ಬಂದ್ವಿ ಆಮೇಲೆ ಹರ್ಷಾಗ ಮತ್ತು ಗುಡ್ಡು ಕಳ್ಸೀನಿಗೆ ಅವರಿಬ್ರಿಗೂ ಮತ್ತು ಈಗ ಕಳಿಸಿ ನಾ ಇಲ್ಲೇ ನಿಂತೀನಿ ವಾಪಸ್ ಈಗ ಇನ್ನೊಂದು ಅಲ್ಲಿ ಮ್ಯಾಲೆ ಜಿಪ್ಲೈನ್ ಅವು ಮಾಡ್ಬೇಕು ಇವ್ರದ್ದು ಇಲ್ಲಿ ಮುಗಿಸ್ಕೊಂಡು ಬಂದ್ರೆ ಅಂದ್ರೆ ಅಲ್ಲಿ ಹೋಗೋಣ ಅಂತ ಇದೊಂದು ಮಾಡೋದೈತಿ ನೋಡ್ಬೇಕು ಇದನ್ನು ಮಾಡ್ತಾ ಇಲ್ಲ ನೋಡೋಣ ಆದರೆ ಈಗ ಜಿಪ್ಲೈನ್ ಅಲ್ಲಿ ಐತಿ ನೋಡಂಬರಿಗೆ ಏನೇನಾಕತ್ತೆ ಇವ್ರು ಬರಲಿ ಬಂದ್ಕಲ್ಲ ಫೋನ್ ಅಂತ ಮೇಲೆ ಏಳೇಳು ಜನುಮವೇ ಇರಲಿ ಈ ಮಣ್ಣಲ್ಲಿ ನಾನು ಹುಟ್ಟುವೆ ಏನೇನು ಕಷ್ಟ ಇಲ್ಲಿ ವ್ಯೂ ಪಾಯಿಂಟಿಗೆ ನೋಡಲ್ದ ಇಲ್ಲೇ ಐತಿ ಫೋಟೋ ಶೂಟಿಂಗ್ ಅಂತಂದು ಎಲ್ಲ ಗ್ಲಾಸ್ ಇದ್ರಿ ಇಲ್ಲೇ ಚೆನ್ನಾಗಿರ್ತೈತಿ ಇಲ್ಲಿ ನೋಡ್ದ ರಿವರ್ ರಾಫ್ಟಿಂಗ್ ಮಾಡ್ಬೇಕ್ರಿಪ್ಪ ಅಲ್ಲಿ ಅಲ್ಲೆಲ್ಲ ಮಾಡತ್ತಾರ ಈಗ ನೆಕ್ಸ್ಟ್ ರಿವರ್ ರಾಫ್ಟಿಂಗ್ ಗಾಡಿ ಬಂದ ಕೂಡಲೇ ಫಸ್ಟ್ ಅದಕ್ಕೆ ಹತ್ತಾನ ಈಗ ಇಲ್ಲಿ ಸೈಕ್ಲಿಂಗ್ ಗೀಕ್ಲಿಂಗ್ ಎಲ್ಲ ಮಾಡಿದ್ವಿ ಈಗ ಅದ್ರ ಫೋಟೋ ಸಿಗ್ತಾವೆ ನಿಮಗೆ ಇನ್ಸ್ಟಾಗ್ರಾಮಾಗ ಅಪ್ಡೇಟ್ ಮಾಡಿರ್ತಾನೆ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೋವಿ ನೋಡ್ದು ಫುಲ್ ಹೆವಿ ನಡೆಯತ್ತವ್ರಿ ಈಗ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಸೀದಾ ರಿವರ್ ರಾಫ್ಟಿಂಗ್ ಕಡೆ ಹುಡ್ಕಾತವ ಈಗ ಬರ್ರಿ ಸೀದಾ ಹೋಗೋಣ ಇವರೆಲ್ಲ ಇಲ್ಲ ನೋಡ್ದು ಸೀದಾ ತೆಳ ಹೋಗೋಣ ಬರ್ರಿ ಫಸ್ಟ್ ಅಲ್ಲಿ ಅವ ಹುಡ್ಕನ ಅದ್ರ ವೀಡಿಯೋ ಸಿಗ್ತಾವ ಇಲ್ಲಿ ನೋಡೋಣ ಯಾಕಂದ್ರೆ ಅವ ಹೋಗಿ ನೋಡಂಬರಿ ಅವ್ನ ಕ್ಯಾಮ್ರಾ ಐತಿ ಎಲ್ಲ ಇತ್ರ ಮಾಡ್ಬೋದು ಇಲ್ಲ ಅಂದ್ರೆ ವಾಟರ್ ಪ್ರೂಫ್ ಇಲ್ಲ ಏನು ಮಾಡೋಕ್ಕಾಗಲ್ಲ ನೋಡಂಬರ್ರಿ ಈಗ ಐತಿ ರಾಫ್ಟಿಂಗ್ ಅಂತ ಬಂದೈತಿ ಇವ್ರು ರಾಫ್ಟಿಂಗ್ ಮಾಡ್ಸಾತಿಲ್ರಿಪ್ಪ ಏನೋ ಬೋಟಿಂಗ್ ಟೈಪ್ ಕರ್ಕೊಂಡು ಹೊಂಟಾರ ಇವರು ಲೈಫ್ ಜಾಕೆಟ್ ಥರ ಎಲ್ಲ ಕಟ್ಟ್ಯಾರ ಈಗ ಏನು ಮಾಡ್ತಾರೆ ನೋಡ್ಬೇಕ್ರಿಪ್ಪ ರೆಸ್ಟ್ ತೊಗೊಂಡು ಫೋನ್ ತೊಗೊಂಡು ಹೊಂಟ ನೋಡೋಣ ಏನಾಕತ್ತೆ ನೋಡೋಣ ಇಲ್ಲದಾರ ಬರ್ರಿ ಹೋಗಂಬರ್ರಿ ಒಂದು ಸ್ವಲ್ಪ ಫೋಟೋಸ್ ತೋರಿಸ್ತಾನಂತ ಬರ್ರಿ ದೀಪ ಈಗ ಬೋಟಿಂಗ್ ಸ್ಟಾರ್ಟ್ ಆಗೈತಿ ಎಲ್ಲಾರು ಕಡೆ ಹಾಕತ್ತಾರಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಎಷ್ಟು ಮಾಡೋದು ರೀಚ್ ಮಾಡ್ರಿ ಎಲ್ಲ ಪಾರ್ಟಿ ಐತಿ ಬಾ ಪಾರ್ಟಿ ಗುಡ್ಡು ಕೊಡ್ತಾನ 9.6 ಐತಿ 10K ರೀಚ್ ಮಾಡ್ರಿ 9.6 ಯಾವಾಗ ಆತ ಅದು ಆಗ್ಲಿ ಅಂತ ಆಗ್ಲಿ ಅಂತ ಭಾರಿ ಐತ್ರಿ ಎಕ್ಸ್ಪೀರಿಯನ್ಸ್ ಗ್ಲಾಸ್ ಹಾಕೊಂಡೆಲ್ಲ ಓಕೆ ನಿಖಿಲ್ ಚೈಲಿ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ವಿಡಿಯೋ ಮಾಡ್ದೆ ನಾನು ಈಗ ಶಿಪ್ ಜೋರ್ ಹೊಂಟೈತಿ ಶಿಪ್ ಜೋರ್ ಹೊಂಟೈತಿ ಶಿಪ್ ಶಿಪ್ ಆ ಟೈಟಾನಿಕ್ ಮತ್ತೆ ಇದೆ ಗೊತ್ತಿಲ್ಲ ಇದು ಗೊತ್ತಿಲ್ಲ ಇದು ಬೇಲೂರ ಶಿಲ್ಪದ ಬೀಡು ಬಸವೇಶ್ವರ ನನ್ನ ಪಂಪರ ಕವಿವಾಣಿಯ ನಾನು ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ ಇದೇ ನಾಡು ಇದೇ ಭಾಷೆ ಎಂದೆಂದು ಎಲ್ಲ ಮುಗೀತು ಈಗ ಎಲ್ಲ ಬೋಟಿಂಗ್ ಗೀಟಿಂಗ್ ಎಲ್ಲ ಮಾಡಿದ್ವಿ ಇನ್ನೊಂದು ಜಾರ್ವಿಂಗ್ ಒಂದಿತ್ತು ಅದು ಬೇಡ ಅನಿಸ್ತಿತ್ತು ಯಾಕೆ ಬೋರಿಂಗ್ ಅನ್ಸಕತ್ತು ಬೇಡ ಅಂತ ಬಿಟ್ವಿ ಈಗ ವಾಪಸ್ ಹೋಗೋದು ಬಟ್ ಮತ್ತೆ ಟೈಮ್ ಆಕೈತೆ ಅದಕ್ಕೆ ಎಲ್ಲರೂ ಇಲ್ಲದಾರೆ ಇವಪ್ಪ ಅವಪ್ಪ ಈಗ ಸೀದಾ ಎಲ್ಲರೂ ಊಟಕ್ಕೆ ನಿಲ್ಲಿಸ್ತೀವಿ ಅವಾಗ ಸಿಗ್ತೇನೆ ಅಂತ ಬರ್ರಿ ನಿಮಗೆ ಈಗ ಆಲ್ಮೋಸ್ಟ್ ಬಂಕಾಪುರ ಮಠ ಬಂದೇವೆ ರೀ ನೋಡಲ್ಲ ಈಗ ಆಲ್ಮೋಸ್ಟ್ ಬಂಕಾಪುರ ಕಡೆ ಬಂದು ಇಲ್ಲೇ ರೆಸ್ಟ್ ಮಾಡೋದಿಲ್ಲ ಒಂದು 5 ನಿಮಿಷ ಅಂತ ಈಗ ಸೀದಾ ಹಾವೇರಿ ಹೋಗ್ತೇವೆ ಇಲ್ಲಿಗೆ ಇದೇ ಬ್ಲಾಗ್ ಎಂಡ್ ಮಾಡಿಬಿಡ್ತೀನಿ
ಬ್ಲಾಗ್ ಇಲ್ಲೇ ಎಂಡ್ ಮಾಡ್ಬಿಡ್ತೇನೆ, ಇಲ್ಲ ಮನೆ ಕಡೆ ಹೋಗಿ ಎಂಡ್ ಮಾಡ್ತಾನೆ ಬಿಡು. ಮನೆ ಕಡೆ ಹೋಗಿ ಸಿಗ್ತಾನೆ ಬರ್ರಿ. ನಿಮ್ಮ ಉಸಿರಲ್ಲಿ ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿ